ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೆನ್ನೆಲ್ಲ ಹಾಸ್ಪಿಟಲ್ ಸುತ್ತಿದ್ದಾಯಿತು. ಇವತ್ತು ಶಾಪಿಂಗ್ ಬಂದಿದ್ದೀನಿ, ಡಿಮಾರ್ಟಿಗೆ ಬಂದಿದ್ದೀನಿ. ಕೆಲವೊಂದಷ್ಟೆಲ್ಲ ಐಟಮ್ಸ್ ಎಲ್ಲ ತೊಗೊಳೋದಿತ್ತು. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ. ಹಾಗೆ ಹಸ್ಬೆಂಡ್ ಆ್ಯಕ್ಚುಲಿ ಬೆಳಗ್ಗೆ ಮಗನ್ನ ಕ್ರಿಕೆಟಿಗೆ ಕರ್ಕೊಂಡು ಹೋಗಿದ್ರು. ಸೊ ಅವ್ರು ಹೋಗಿ ಬಂದರು. ಅದಾದಮೇಲೆ ನಾನು ಬನ್ನಿ ಹೋಗಿ ಬಂದುಬಿಡೋಣ, ಆಮೇಲೆ ನನಗೆ ಅಲ್ಲಿ ಓಡಾಡೋದು ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನನ್ನ ತಮ್ಮ ಚಿಕ್ಕಪೇಟೆಗೆ ಹೋಗೋಣ, ಎಲ್ಲ ಚೆನ್ನಾಗಿರೋ ಸಿಗುತ್ತೆ ಅಂತ ಹೇಳ್ತಿದ್ದ. ಅಂದರೆ ಸೆಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಈ ಟೈಮಲ್ಲಿ ಓಡಾಡೋದು ಕಷ್ಟ ಆಗುತ್ತೆ, ಬೇಡ ಡಿಮಾರ್ಟ್ಗೆ ಹೋಗ್ಬಿಟ್ರೆ ಎಲ್ಲ ಸಿಗುತ್ತೆ, ನೋಡೋಣ ಬಾ ಸಿಕ್ಕಿದ್ರೆ. ಇಲ್ಲಾಂದರೆ ಆನ್ಲೈನೆಲ್ಲ ಆರ್ಡ್ರ್ ಮಾಡ್ಕೊಬೋದು, ಏನು ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ, ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ. ಹೇಗಾಗುತ್ತೆ ಶಾಪಿಂಗ್, ಏನೆಲ್ಲ ಶಾಪಿಂಗ್ ಮಾಡ್ತಿದ್ದಿಲ್ಲ ಅದು ತೋರಿಸ್ತೀನಿ. ಇಲ್ಲಿ ಡಿಮಾರ್ಟಿಗೆ ಬಂದ್ವಿ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ವಿಡಿಯೋ ಏನೋ ಮಾಡಬಾರ್ದು ಅಂತ ಹೇಳಿದ್ರು. ನಾನು ವಿಡಿಯೋ ಮಾಡೋಕೆ ಹೇಳಿದ್ರು ಅವರು, ವಿಡಿಯೋ ಮಾಡಿಬಿಡಿ ಅಂತ. ಅದಕ್ಕೆ ನಾನು ತುಂಬ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ನನಗೆ ಬೇಕಾಗಿರುವಂಥದ್ದು ತುಂಬ ಐಟಮ್ಸ್ ಏನು ಸಿಗಲಿಲ್ಲ. ಅಮ್ಮನ ಮನೆ ಥರನೇ ಇರುವಂಥದ್ದು ರಾಮಮೂರ್ತಿ ನಗರಲ್ಲಿ. ಸೊ ಅಲ್ಲಿಂದ ರಿಟರ್ನ್ ಬಂದುಬಿಟ್ಟು ಅಲ್ಲಿ ಬೆಡ್ಶೀಟು ಮತ್ತು ಆ ಥರದ್ದೆಲ್ಲ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಷ್ಟೇ. ಅಲ್ಲೊಂದು ಸ್ವಲ್ಪ ತೊಗೊಂಡು ಅಲ್ಲಿಂದ ಪಾಪುಗೆ ಏನೇನು ಬೇಕು ಏನು ಎಲ್ಲದನ್ನೂ ಕೂಡ ತೊಗೊಂಡ್ಬಿಡೋಣ. ಹಾಗೆ ನನಗೇನು ಬೇಕು ಅದನ್ನೆಲ್ಲದು ಕೂಡ ಅಂತಂದ್ಬಿಟ್ಟು ಸೊ ಬೆಳಗ್ಗೆನೇ ಬರೋಣ ಅಂತ ಅಂದ್ಕೊಂಡಿದ್ದು. ಬೆಳಗ್ಗೆ ಊರಿಂದ ಅತ್ತೆ ಮಾವ ಎಲ್ಲ ಬಂದಿದ್ದರು. ಅಂದರೆ ಹಿಂದೂ ಇದ್ದಾರಲ್ಲ, ನನ್ನ ತಮ್ಮನ ಹೆಂಡತಿ, ಅವರ ಅಪ್ಪ ಅಮ್ಮ ರಿಲೇಟಿವ್ ಎಲ್ಲ. ಸೊ ನಮಗೆ ಅತ್ತೆ ಮಾವನೇ ಆಗಬೇಕು. ಅವ್ರ ಜೊತೆಲ್ಲ ಮಾತಾಡ್ಕೊಂಡು ಇದ್ವಿ. ಅದಾದಮೇಲೆ ಟಿಫನ್ ತಿನ್ಕೊಂಡು ಬಂದ್ವಿ. ಪನ್ನೀರ್ ಕರಿ ಮತ್ತು ಗೀ ರೈಸ್ ಮಾಡಿದರು ಮನೇಲಿ, ತಿಂದ್ವಿ. ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮಧ್ಯಾಹ್ನಕ್ಕೇನೋ ಆಗಿಬಿಡುತ್ತೆ. ನಾನ್ ವೆಜ್ ತೊಗೊಂಬರ್ತೀನಿ ಅಂತ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೊರಟಿದ್ರು. ನಮ್ಮ ಹಸ್ಬೆಂಡ್ ಕೂಡ ಬಂದರು. ಹೆಂಗೂ ಮಗನ ಬಿಟ್ಟು ಸರಿ ಬಂದುಬಿಡ್ತೀನಿ ನಾನು ಹೋಗಿ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದರೆ ಫುಲ್ ಜೋರು ಮಳೆ, ಎಲ್ಲೂ ಗಾಡಿ ನಿಲ್ಸೋಕ್ಕಾಗ್ತಾಯಿಲ್ಲ, ಶಾಪ್ಗಳು ಹುಡ್ಕೋಕ್ಕಾಗ್ತಾಯಿಲ್ಲ. ಸೊ ಇಲ್ಲಿ ಯಾವುದೋ ಒಂದು ಫೈನಲಾಗಿ ಒಂದು ಶಾಪ್ ಸಿಕ್ತು ರಾಮಮೂರ್ತಿ ನಗರಲ್ಲಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳದೆಲ್ಲ ಕೂಡ. ಆನ್ಲೈನಲ್ಲಿ ಎಲ್ಲದನ್ನ ಕೂಡ ನೋಡಿದ್ದೆ ನಾನು, ಬಟ್ ನನಗೆ ಯಾಕೋ ಸಮಾಧಾನ ಇರಲಿಲ್ಲ. ಕ್ವಾಲಿಟಿ ಹೆಂಗೆ ಬರುತ್ತೋ ಏನೋ, ಮತ್ತು ರಿಟರ್ನ್ ಕಳಿಸೋದು ಇದೆಲ್ಲ ಬೇಡ, ನಾನು ನೋಡಿ ಫೀಲ್ ಮಾಡಿ ತೊಗೊಳ್ಳೋಣ, ಪಾಪಕ್ಕೆ ತೊಗೊಳ್ಳೋದಲ್ವ, ಎಲ್ಲದನ್ನ ನೋಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಶಾಪಿಗೆ ಬಂದಿದ್ದಂಥದ್ದು. ಏನೇನೆಲ್ಲ ಬೇಸಿಕ್ ಏನೆಲ್ಲ ಬೇಕಿತ್ತಲ್ಲ, ಸೊ ಅದನ್ನೆಲ್ಲ ಕೂಡ ತೊಗೊಂಡೆ. ನೋಡ್ಬೋದು ಸ್ವೆಟರ್ ಕೂಡ ತೊಗೊಂಡೆ. ಮತ್ತು ಮೇಯ್ನ್ ಏನೇನು ಬೇಕಾಗುತ್ತಲ್ಲ, ಈಗ ಚಳಿಗಾಲ ಬೇರೆ ಇರೋದ್ರಿಂದ ಆ್ಯಕ್ಚುಲಿ ನನಗೀಗ 9 ಮಂತ್ಸಿಗೆ ಬಿದ್ದಾಗಿದೆ. ಸೊ 9 ಮಂತ್ಸ್ ಬಿದ್ದ ಯಾವಾಗ ಏನಾಗುತ್ತೆ ಡೆಲಿವರಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಫಸ್ಟೇ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಕೊಂಬಿಡ್ಬೇಕು ಅಂತ ಹೇಳ್ತಾರೆ 9 ಮಂತ್ಸಲ್ಲಿ. ಸೊ ಅವತ್ತು ಕಷ್ಟ ಆಗುತ್ತೆ. ಏನು ಹೇಳ್ತೀವಿ, ಡೆಲಿವರಿ ಆಗಿದ್ದ ದಿವಸ ನನ್ನ ಮಗ ಹುಟ್ಟಿದಾಗ ಹಂಗೆ ಆಯಿತು. ಜಸ್ಟ್ ಅತ್ತೆ ಎಲ್ಲ ಸ್ವಲ್ಪ ಮಗು ಕೆಳಗೆ ಹಾಕುವಂಥ ಬಟ್ಟೆಗಳು ಅದನ್ನು ಮಾತ್ರ ತೊಗೊಂಡಿದ್ರು. ಒಂದು ಹಳೆಯದೊಂದು ಡ್ರೆಸ್ ತೊಗೊಂಡಿದ್ವಿ. ನಮ್ಮ ಕಡೆ ಹೇಗೆ ಅಂದರೆ ಹುಟ್ಟಿದ ತಕ್ಷಣ ಮಗುಗೆ ಹಳೆ ಬಟ್ಟೆನೇ ಹಾಕುವಂಥದ್ದು ಅಷ್ಟೇ. ಅದಾದಮೇಲೆ ನನ್ನ ಮಗ ಹುಟ್ಟಿದೆ 6:30ಗೆ. ಅದಾದಮೇಲೆ ಮಗು ನಮ್ಮ ಕೈ ಕೊಡೋಷ್ಟು 7:38 ಆಗಿತ್ತು. ಅವರು ಹೋಗಿ ಅವಾಗ ಡ್ರೆಸ್ ತೊಗೊಂಬಂದು ಅವ್ನಿಗೆ ಹಾಕಿದಂಥದ್ದು. ಅವಾಗ ಮಾಡಿರೋವಂಥ ತಪ್ಪುಗಳನ್ನು ಇವಾಗ ಮಾಡೋದು ಬೇಡ. ಪ್ರತಿಯೊಂದನ್ನು ಕೂಡ ತರಿಸಿದವಾಗ ಹೇಳಿ ಗಂಡು ಮಕ್ಕಳಿಗೆ ಗೊತ್ತಾಗಲ್ಲ ಏನು ತರಬೇಕು ಏನು ಹೆಂಗಿರಬೇಕು ಅಂತ. ಬಟ್ ಹಸ್ಬೆಂಡ್ ಸ್ವಲ್ಪ ಸೆಲೆಕ್ಷನ್ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ತೊಗೊಂಬಂದಿದ್ರು. ಅದಕ್ಕೆ ಈ ಸತಿ ರಿಸ್ಕೇ ಬೇಡ, ನಮ್ಗೆ ಏನು ಬೇಕು ಅದನ್ನು ನಾವು ತೊಗೊಂಡ್ಬಿಡೋಣ ಬೇಸಿಕ್ಕಾಗಿ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಎಲ್ಲರೂ ಕೂಡ ಅಷ್ಟೇ ಅಲ್ವಾ, ಹಾಸ್ಪಿಟಲ್ ಬ್ಯಾಗ್ ಮುಂಚೆನೇ ರೆಡಿ ಮಾಡಿ ಇಟ್ಕೋತಾರೆ. ತುಂಬ ಜನ ಹೇಳ್ತಾರೆ ಹಾಸ್ಪಿಟಲ್ ಬ್ಯಾಗ್ ರೆಡಿ ಇರಬೇಕು, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಕೂಡ ಎಲ್ಲ ತೊಗೊಂಡು ಇದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ನಾನೆಲ್ಲ ಪ್ಯಾಕ್ ಮಾಡೋಷ್ಟೊತ್ತಿಗೆ 1 ವೀಕ್ ಆಗುತ್ತೆ. ಸೊ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಅದಕ್ಕೆ ನೋಡ್ತಾ ಇದ್ದೀನಿ ಯಾವ್ಯಾವ ಥರ ಇದೆ, ಏನೇನಿದೆ ಇಲ್ಲಿ ಪ್ರತಿಯೊಂದು ಐಟಮ್ನೂ ನೋಡಿದಾಗೆಲ್ಲ ನಾನು ಹಸ್ಬೆಂಡ್ ಅದೇ ಮಾತಾಡ್ತಾಯಿದ್ವಿ, ನನ್ನ ಮಗ ಹುಡ್ದಾಗಿಂತ ತೊಗೊಂಡಿದ್ವಲ್ಲ, ಈ ಥರ ತೊಗೊಂಡಿದ್ವಲ್ಲ, ಹಂಗೆ ಹಿಂಗೆ ಅಂತ. ಸೊ ಇದೆಲ್ಲ ಕಟ್ಟುವಂಥ ಬಟ್ಟೆಗಳು ಅವೆಲ್ಲ ಒಂದೊಂದು ಅಷ್ಟು ಒಂದು 6 ಪೀಸು ಆ ಥರ ತೊಗೊಂಡಿದ್ದೆ. ಇದೆಲ್ಲ ಬೇಸಿಕ್ ಬೇಕೇ ಬೇಕಲ್ವಾ ಆ ಥರ ಅಂತಂದ್ಬಿಟ್ಟು. ನನಗೂ ಕೂಡ ಮನೆಗೆ ಬಂದಮೇಲೆ ಹೋಗೋದು ಕಷ್ಟ ಆಗುತ್ತೆ. ಆನ್ಲೈನ್ ಇರುತ್ತೆ, ಏನು ಬೇಕೋ ಆರ್ಡ್ರ್ ಮಾಡ್ಕೋಬೋದು. ಬಟ್ ಬೇಸಿಕ್ಕಾಗಿ ಏನೇನು ಬೇಕು ಅದನ್ನೆಲ್ಲ ನನಗೂ ಅಷ್ಟೇ ಹಸ್ಬೆಂಡ್ಗೂ ಅಷ್ಟೇ ಆನ್ಲೈನ್ಗಿಂತ ಶಾಪ್ಗೆ ಹೋಗಿ ನೋಡಿ ತೊಗೊಳ್ಳೋದು ಇಷ್ಟ ಆಗುತ್ತೆ. ಸೊ ನಮ್ಮದು ಬಿಸ್ನೆಸ್ಸೇ ಇರೋದ್ರಿಂದ ನಮಗೆ ಅದು ಏನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ ಆನ್ಲೈನ್ಗಿಂತಲೂ ಶಾಪ್ಗೆ ಹೋಗಿ ವಿಚಾರಿಸಿ ಯಾವ ಥರ ಐಟಮ್ಸ್ ಏನೇನಿದೆ ಬೇರೆ ಎಲ್ಲದನ್ನು ಕೂಡ ನೋಡ್ಬೋದು. ಆನ್ಲೈನಲ್ಲಿ ನಿಮಗೆ ಪ್ರೈಸ್ ಕಡಿಮೆಗೆ ಸಿಗ್ಬೋದು, ಬಟ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅದನ್ನು ಎಕ್ಸ್ಚೇಂಜ್ ಕಳಿಸಿ ಇದೆಲ್ಲ ರಿಸ್ಕ್ ಅಲ್ವಾ, ಅದ್ರ ಬದಲು ನೋಡಿ ತೊಗೊಂಬಿಡೋಣ ಅಂತ ಒಂದಷ್ಟನ್ನು ಸೆಲೆಕ್ಟ್ ಮಾಡಿ ತೊಗೊಂಡೆ. ಇಲ್ಲೂ ಕೂಡ ಹಾಗೆ
ಅಮ್ಮ ಕೂಡ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಟೈಮ್ ತುಂಬ ಆಗಿಬಿಟ್ಟಿತ್ತು, 3:30 4 o'clock ಆಗಿಬಿಟ್ಟಿತ್ತು ಅನಿಸುತ್ತೆ. ಊಟ ಮಾಡಿ ಬನ್ನಿರಿ, ಫಿಶ್ ಸಾಂಬಾರು, ಮಟನ್ ಸಾಂಬಾರು, ಫಿಶ್ ಕರಿ ಎಲ್ಲ ಮಾಡಿದ್ದೀನಿ, ತಿನ್ನು ಬನ್ನಿರಿ, ಊಟ ತಿಂದಿಲ್ಲ, ಇಷ್ಟೊತ್ತಾಯಿತು, ನೀನು ಆಚೆ ಏನು ತಿನ್ನಬೇಡ, ಮನೆಗೆ ಬಾ ಅಂತ. ನಾವು ಹೊರಗಡೆ ಬಂದಿದ್ವಲ್ಲ, ಹೊಟ್ಟೆ ಹಸು ಅಂತ ನಾನು ಆಚೆ ತಿಂದುಬಿಡ್ತೀನಿ, ಆಮೇಲೆ ಮನೇಲಿ ತಿನ್ನಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ಅಮ್ಮ ಬರ್ತೀನಿ, ಇನ್ನೂ ಆಗಿಲ್ಲ ನಂದು ಅಂತ ಹೇಳ್ತಾ ಇದ್ದೆ. ಆ್ಯಕ್ಚುಲಾಗಿ ಏನಾಗುತ್ತೆ ಅಂದರೆ ಡಿಮಾರ್ಟ್ಗೆ ಏನಕ್ಕೆ ಹೋದ್ವಲ್ಲ, ವೇಸ್ಟ್, ಡಿಮಾರ್ಟ್ಗೆ ಹೋಗಿದ್ದೆ ವೇಸ್ಟು. ಅಲ್ಲಿ ಏನೂ ಕೂಡ ಸಿಗಲಿಲ್ಲ. ನಾನು ಅಂದ್ಕೊಂಡಿದ್ದೆ ಏನಾದ್ರು ಸಿಗುತ್ತಲ್ಲಿ ಅಂತ, ಬಟ್ ಅಲ್ಲಿ ಏನೂ ಕೂಡ ಸಿಗಲೇ ಇಲ್ಲ. ಜಸ್ಟ್ ನನಗೆ ಹೋಗಿದ್ದು ಬಂದಿದ್ದು ಅನ್ನಂಗಾಯಿತು. ಬಟ್ ಅಂದರೆ ತೊಗೊಂಡೆ, ಏನೂ ಸಿಗಲಿಲ್ಲ ಅಂದರೂ ಬಿಲ್ ಮಾತ್ರ ಆಯಿತು. ಬಟ್ ನಾನು ಅಂದ್ಕೊಂಡಿದ್ದಂಥದ್ದೆಲ್ಲ ಏನೂ ಸಿಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಡಿಮಾರ್ಟ್ ಅಂದರೆ ಹೇಗೆ ಅಂದರೆ ತೊಗೊಂಡಿಲ್ಲ ಅಂದರೂ ಓಡಾಡೋದೇ ಕೆಲಸ ಆಗುತ್ತೆ. ಅಲ್ಲಿ ಓಡಾಡಿ ಸ್ವಲ್ಪ ತೊಗೊಂಡ್ರು ಕೂಡ ಅದನ್ನ ಬಿಲ್ ಮಾಡ್ಸೋಕ್ಕೆ ಕಾಯುವಂಥದ್ದು, ಈ ಥರದ್ದೆಲ್ಲ ಕೆಲಸ ಆಗುತ್ತೆ. ಮತ್ತು ಈ ಥರ ಪಾಪುನ ಇಟ್ಕೊಳ್ಳೋಕ್ಕೆ ಅಂತ ತೊಗೊಳ್ಳೋಣ, ಮತ್ತು ಈ ಥರ ಮಲಗ್ಸೋಕ್ಕೆ, ಹಾಸ್ಪಿಟಲ್ ಏನಾದರೂ ಸೊಳ್ಳೆಗಳೆಲ್ಲ ಇದ್ದರೆ ಅದಕ್ಕೆಲ್ಲ ಯೋಚನೆ ಮಾಡಿ ಮುಂಚೆನೇ ಸರಿ ತೊಗೊಂಬಿಡೋಣ. ಅವತ್ತು ಯಾರಿಗೆ ಎಲ್ಲರೂ ಟೆನ್ಷನಲ್ಲಿ ಬ್ಯುಸಿಯಲ್ಲಿ ಇರ್ತೀವಿ, ಯಾರಿಗೆ ಏನು ಸಿಗುತ್ತೋ ಏನು ಸಿಗಲ್ವೋ ಗೊತ್ತಿಲ್ಲ. ಸೊ ನೋಡೋಣ, ನಾನು ಇದನ್ನೆಲ್ಲ ತೊಗೊಳ್ಳೋ ಪ್ಲ್ಯಾನ್ ನನಗೂ ಕೂಡ ಇರಲಿಲ್ಲ. ಜಸ್ಟ್ ಹೋಗಿದ್ದಷ್ಟೇ ಒಂದು ಸ್ವಲ್ಪ ಬೇಸಿಕ್ ಏನೇನು ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ನೋಡಿದ್ವಿ. ಇಲ್ಲಿ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಿ. ಸೊ ನನಗೆಲ್ಲ ಕೂಡ ಇಷ್ಟ ಆಯಿತು. ಸರಿ ಆಯಿತು, ಇರಲಿ ತೊಗೊಂಬಿಡು ಅಂತ ಅಂದರು ಹಸ್ಬೆಂಡು. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡ್ವಿ. ಚೆನ್ನಾಗಿತ್ತು ಎಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಇದು ರಾಮಮೂರ್ತಿ ನಗರಲ್ಲೇ. ಶಾಪ್ ನೇಮ್ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಹೇಳ್ತೀನಿ. ಪ್ರತಿಯೊಂದು ಬೇಸಿಕ್ಕಿಂದ ಎಷ್ಟು ಇದೆ ಗೊತ್ತಾ, ಇಲ್ಲಿ ಬರ್ರಿ ಮಕ್ಕಳದು ಮತ್ತು ಅಮ್ಮನಿಗೆ, ಮಕ್ಕಳ ಅಮ್ಮಂದ್ರಿಗೆ ಏನಿರುತ್ತಲ್ಲ ಆ ಥರದ್ದು ಕೂಡ ಸಿಗುತ್ತೆ. ಎಷ್ಟು ಚೆನ್ನಾಗಿರೋದನ್ನೆಲ್ಲ ಇಟ್ಟಿದ್ರು ಅಂದರೆ ನಾನು ನೋಡ್ತಾ ಇದ್ದರೆ ಒಂದೊಂದು ಆ ಹೆಣ್ಮಕ್ಳ ಬಟ್ಟೆಗಳಂತೂ ನೋಡ್ತಾರೆ ಎಷ್ಟು ಖುಷಿ ಅನಿಸ್ತಾಯಿತ್ತು. ಬಟ್ ನಾನು ಯಾವುದು ಕೂಡ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ಈಗ ಗೊತ್ತಿಲ್ಲ ಅಲ್ಲ ನಮ್ಗೆ ಯಾವ ಬೇಬಿ ಆಗುತ್ತೆ ಏನು ಹೆಂಗೆ ಅಂತ ಅಂದ್ಬಿಟ್ಟು ಫಸ್ಟೇ ತೊಗೊಂಡು ಮತ್ತು ಅದು ಡಿಸಪಾಯಿಂಟ್ ಆಗೋದು ಅದೆಲ್ಲ ಚೆನ್ನಾಗಿರಲ್ಲ. ಅದಕ್ಕೆ ನೋಡೋಣ, ಎರಡು ಹೆಣ್ಮಗು ಆದರೂ ಆಗಲಿ ಗಂಡು ಮಗು ಆಗಲಿ ಎರಡಕ್ಕೂ ಯೂಸ್ ಆಗೋ ಥರ ಬಟ್ಟೆಗಳನ್ನ ತೊಗೊಳ್ಳೋವಂಥದ್ದು ಇರ್ಬೋದು. ಈ ಥರ ಶ್ರಗ್ಸ್ ಇರ್ಬೋದು, ಇದು ನೈಟಿಗಳು ಇದೆಲ್ಲ ಕೂಡ ಇತ್ತು. ನಾನು ಒಂದು ನೈಟಿ ತೊಗೊಳ್ಳೋಣ, ಒಂದಾದರೂ ಇರಲಿ ನೈಟಿ. ನಾನು ಯೂಶಲಾಗಿ ಹಾಕಲ್ಲ. ಹಸ್ಬೆಂಡ್ ಅದೇ ನೈಟಿ ಹಾಕೋದ್ಯಾ ಏನಕ್ಕೆ, ಅದು ಫೀಡಿಂಗ್ದು ಟಾಪ್ಸ್ ಬರುತ್ತಲ್ಲ ಅದೇ ಥರ ತಗೋ ಅಂತ ನೋಡಿದೆ. ಫೀಡಿಂಗ್ ಟಾಪ್ಸ್ ಕೂಡ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. 1000 ರೂಪೀಸು, 800 900 ಇತ್ತು. ಬಟ್ ಆನ್ಲೈನಲ್ಲೆಲ್ಲ ಕಡಿಮೆ ಇದೆ ಅಂತ ಅನಿಸ್ತು ನನಗೆ. ಅದಕ್ಕೆ ಬೇಡ, ನಾನು ಆನ್ಲೈನಲ್ಲಿ ತೊಗೋತೀನಿ ಅಂತ ಒಂದೇನೋ ನೈಟಿನ ತೊಗೊಂಡೆ. ಇರಲಿ ಒಂದಾದ್ರೂ ಅಂತಂದ್ಬಿಟ್ಟು ನೈಟಿ ಒಂದು ತೊಗೊಂಡೆ ನಾನು. ಸೊ ಹಾಗೆ ನನಗೆಲ್ಲ ಏನೇನು ಬೇಕು, ಸ್ಕಾರ್ಫ್ ಇರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್ ಎಲ್ಲ ನನಗೂ ಏನು ಬೇಕಿತ್ತು ನೆಸೆಸಿಟಿ ಅದು ಮತ್ತು ಮಗುಗೆ ಎಲ್ಲದನ್ನೂ ಕೂಡ ತೊಗೊಂಡು ಬಂದ್ವಿ. ಸೊ ನೋಡ್ಬೋದು ಈ ಥರ ಟಾಪ್ಸ್ ಇತ್ತು ಅಲ್ಲಿ. ಇದೆಲ್ಲ ಬಂದು 700 800 ಹೇಳ್ತಾಯಿದ್ರು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ನನಗೆ ಆನ್ಲೈನ್ಗಿಂತ ಜಾಸ್ತಿ ಇದೆ ಪ್ರೈಸ್ ಇದು ಅಂತ ಅನಿಸ್ತು. ಸೊ ಅದಕ್ಕೆ ಕೇಳಿದೆ, ಡಿಸ್ಕೌಂಟ್ ಏನಾದರೂ ಮಾಡ್ಕೊಡೋಂಗಿದ್ರೆ ತೊಗೋತೀನಿ ಅಂತ ಅಂದ್ಬಿಟ್ಟು. ಅವರಿಲ್ಲ, ಇದು ಮೇಡಮ್ ಕಂಪನಿದು ಅಂತ ಹೇಳ್ತಾಯಿದ್ರು. 1000 ರೂಪೀಸ್ ಎಲ್ಲ ಹೇಳ್ತಾಯಿದ್ರು. ಬೇಡ ಅಂತಂದ್ಬಿಟ್ಟು ಮತ್ತು ನೈಟಿನೇ ತೊಗೊಳ್ಳೋಣ, ಒಂದಾದ್ರೂ ನೈಟಿ ತೊಗೊಳ್ಳೋಣ ಇರಲಿ ಅಂತ ಹಸ್ಬೆಂಡ್ ಬೇಡ ಅಂತಿದ್ರು. ಇರಲಿ ಅಂತ ನಾನೇ ನೈಟಿ ತೊಗೊಂಡೆ. ಜಿಪ್ ಬರುತ್ತಲ್ಲ, ಫೀಡಿಂಗು ಈಸಿ ಆಗುತ್ತಲ್ಲ ಆ ಥರ ನೈಟಿನ ಒಂದೇ ತೊಗೊಂಡಿದ್ದು, ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಇದೆಲ್ಲ ತೊಗೊಂಡೋಷ್ಟರಲ್ಲೇ ಟೈಮ್ ತುಂಬಾ ಆಗೋಗಿತ್ತು. ಸರಿ ನಂಗೆ ಸುಸ್ತಾಗ್ತದೆ ಅಂತ ಅಂದ್ಬಿಟ್ಟು ಜ್ಯೂಸ್ ತಂದುಕೊಟ್ರು ಹಸ್ಬೆಂಡು. ಜ್ಯೂಸ್ ಕುಡಿದು ಹಸ್ಬೆಂಡ್ಗಂತೂ ಫುಲ್ ತಲೆನೋವು ಬಂದುಬಿಟ್ಟಿತ್ತು. ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟರಲ್ಲಿ ನನ್ನ ತಮ್ಮನ ಬರ್ತ್ಡೇ ಇತ್ತು, ವಿಶ್ವಂದು. ಸೊ ನನ್ನ ತಂಗಿ ಎಲ್ಲರೂ ಕೂಡ ಬಂದು ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಬನ್ನಿ ಹೇಗಾಗುತ್ತೆ ಬರ್ಡೇ ಸೆಲೆಬ್ರೇಷನ್ ಏನು ಅಂತ ನೋಡೋಣ. ಇಡೀ ಫ್ಯಾಮಿಲಿ ಇದ್ವಿ. ತುಂಬ ಚೆನ್ನಾಗಾಯಿತು. ಅವತ್ತಿನ ಡೇ ಮಾತ್ರ ಸೂಪರಾಗಾಯಿತು ಅಂತ ಹೇಳ್ಬೋದು. ಬಟ್ ಓಡಾಟ ಸ್ವಲ್ಪ ಜಾಸ್ತಿ ಇತ್ತು. ನಾನು ಬಂದು ಊಟ ಎಲ್ಲ ಮಾಡಿ ಮಟನ್ ಸಾರು, ಫಿಶ್ ಸಾಂಬಾರು, ಫಿಶ್ ಫ್ರೈ ಎಲ್ಲ ಮಾಡಿದರು ಅಮ್ಮ. ನಾನು ಅದೆಲ್ಲ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಖತ್ತು ಹೊಟ್ಟೆ ಹಸಿತಾಯಿತ್ತು ಬರೋಷ್ಟರಲ್ಲಿ. ಊಟ ಮಾಡೋಷ್ಟರಲ್ಲಿ ನನ್ನ ತಂಗಿ ತಮ್ಮ ಎಲ್ಲರೂ ಕೂಡ ಬಂದರು. ಸೊ ಬರೋಷ್ಟರಲ್ಲಿ ಎಲ್ಲ ಕೇಕ್ ಕಟ್ ಮಾಡಿ ಹೋಟೆಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸರಿ ಹೋಟೆಲ್ಗೆ ಹೋಗೋಣ ಡಿನ್ನರ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ವಿಶ್ವ ಅದೆಯಲ್ಲ, ಅದಕ್ಕೆ ಅವಳು ವಿಶ್ವ ಅಂತ ಮಾಡ್ಸಾಳೆ. ನಿನ್ ಮಗನ್ ಗಿಫ್ಟ್ ನನ್ನ ಕಡೆಯಿಂದ. ಅಲ್ಲ ನಿಂಗೆ ಕೊಡಲ್ಲ ಕೇಕು, ಬಾ ಬಾಯ್ಲಿ. ಫಿಶ್ ಮಾಡಿತ್ತು ತಿನ್ನು. ನಾನು ಯಾರಿಗೂ ವಿಶ್ ಮಾಡಲ್ಲಪ್ಪ. ಗೊತ್ತಾ, ಬಾಯ್ಲಿ. ನನ್ನ ಹೆಸರು ನಾನು ಹೇಳಿದ್ದೆ ನಿಂಕ, ನನ್ನ ಹೆಸರು ಸೇರಿಸ್ದೆ, ನನ್ನ ಹೆಸರು ಬೇಡ ಬಾಯ್. ನಾನು ಹೇಳಿದ್ ವಿಶ್ವಾಗ ಹೇಳ್ದೆ. ಬೇಡ ಬಾ, ವಿಶ್ವ ಹೇಳ್ದ ಅಂದೆ.
ಬೇಗ ಮಾತಾಡ್ಕೊಂಡ್ಬಿಡ್ತಾರಕ್ಕ. ಇರು ಹಂಗೇನಾ ಅವ್ರು ಅಮ್ಮ ಜೋರ ಕೂತ್ಕೋ. ಅರ್ಧ ಬಂದಿದೆ ನೀನು ಊದಲೇ ಕೊಪ್ಪನೆ ಗೊತ್ತಾಯ್ತು. ಬಿಡು ಬಿಡು ಬಿಡು. 23 ಸರಿ ಆಫ್ ಮಾಡೋದನ್ನೇ ಬರೋದು. 23 ವರ್ಷಕ್ಕೆ 20 ಸತಿ ಉಫ್ ಮಾಡಿ. ವ್ಯೂ ತಿನ್ಸಪ್ಪ ಫಸ್ಟ್. 99 ಅವನು 2 ವರ್ಷ ದೊಡ್ಡವನು. ತಿನ್ನು. ಇರು ಕೆಳಗಡೆ. ಅವಳು ತಿನ್ಸೋ ಫಸ್ಟ್ ಲೇ. ಅವ್ನು ಲೇಟೆಸ್ಟ್ ನೀನ್ ಇಕ್ತಾ ಇಲ್ಲ ಅವ್ಳು ಪಾಪ ಇಕ್ತಾ. ಫುಲ್ ಇಕ್ಕೊಂತವಳೆ. ನೆಕ್ಸ್ಟ್ ಟೈಮ್ ಊಟ ಇಕ್ಬೇಕಾದ್ರೆ ಒಂದು ಫೋಟೋ ತೆಗಿ ತಿನ್ಸು ಫಸ್ಟ್. ತಿನ್ಸೇ ಇಲ್ಲ ಫೋಟೋ ಚಿಕ್ಕಾವನಮ್ಮ. ಫೋಟೋ ತೆಗ್ಬಿಡು. ಸ್ಟೇಟಸ್ ಹಾಕ್ಬೇಕು ವಿಡಿಯೋ ಬಿಡು. ವಿನು ಇವಮ್ಮ ಆಗಿಲ್ಲ ಬಿಡ. ತಿನ್ಸು ಬರಮ್ಮ ತಿನ್ಸಮ್ಮ. ಬೈರಡಪ್ಪನ ಕೈಯಲ್ಲಿ ಮಾತ್ರ ತಿನ್ಸ್ಕೋ. ಬೈರಡಪ್ಪನ ತಿನ್ಸ್ಬೇಡ, ಸ್ವೀಟ್ ಜಾಸ್ತಿ ತಿನ್ನೋದು. ಅವ್ನ ಮಕಾನೇ ನೋಡಿಲ್ಲ ಅವನು. ಇದೆತ್ಕೋ. ಹ್ಯಾಪಿ ಬರ್ಡೇ. ಅದೇನ್ ಬರ್ತಡೇಗಂತ ಕೇಕ್ ತಿನ್ಸ್ತಾ ಇದ್ಯಾ, ವಿಡಿಯೋಗಂತ ಕೇಕ್ ತಿನ್ಸ್ತಾ ಇದ್ಯಾ? ಎಲ್ಲ ಬರ್ತಡೇ ಕೊಡ್ದೆ ಬರ್ತಡೇ. ಅವಳು ಅನ್ಕೊಂತ ಇರ್ತಾಳೆ ಡೈಲಿ ಒಬ್ಬೊಬ್ರು ಬಂದ್ರೆ ಸರ್. ನೆನ್ನೆ ತಿಂದವಳು ಚೆನ್ನಾಗಿ ಕೇಕು. ಇಟ್ರಿ ನೆನ್ನೆ ಯಾರ್ದಿತ್ತೆ? ನೆನ್ನೆ ಅವನು ಇವನು ತಿಂದಿಲ್ಲ ಅಂದ್ರೆ 2 ಸ್ಪೂನ್ ಅಷ್ಟೇ. ಚಿಕ್ಕ ಸ್ಪೂನ್ ನೆನ್ನೆ ಬರ್ತೀನಿ ಅಂದ್ರೆ ತಿನ್ಸೋಗ್ರಿ ಹಂಗೆ. ಏನೈತಿ ನೆನ್ನೆ ಕರ್ಕೊಂಡ್ ಬರ್ತೀನಿ ಅಂತ ಇದ್ದೆ. ಮಳೆ ಬಂದ್ಬಿಡ್ತು. ಅರ್ಧ ಫೋನ್ ನೀನೇ ಬರ್ತೀಯಾ ಅಡ್ಡ. ಮತ್ತೆ ಅಂಕಲ್ ಬರ್ತಾರೆ ಮತ್ತೆ ಫೋನ್ ಮಾಡಿದ್ರಿ. ಅಂಕಲ್ ಇನ್ನು ಇವಾಗ ಬರ್ತಾವೆ. ಇವು ಬರ್ತೀನಿ ಬೇಗ ಅಂತಂದು ಕಾರ್ ಎತ್ಕೊಂಡೋಗಿಲ್ಲ. ಬರೋಣ ಅನ್ಕೊಂಡ್ರೆ ಮಳೆ ಅದ್ ಸೈಡ್ ಇಡೋಲ್ಲಿ. ಆಮೇಲೆ ಫಸ್ಟ್ ಕೇಕ್ ತಿನ್ಸೋದೆಲ್ಲ ಆಗ್ಲಿ. ಅದ್ರ ಮೇಲೆ ಇಡ ಪೇಪರ್ ಮೇಲೆ. ನೋಡ ಇಲ್ಲ ಇರು ಚಿಂಟು ಅದು ವಿಹಾನ್ ಇಟ್ಕೊಳ್ಬೇಕಂತೆ. ಫೋಟೋ ಇಟ್ಕೊಂತ ಇಲ್ಲಿ ವಿಡಿಯೋ ಮಾಡ್ತಾವ್ರಿ. ವಿಹಾನ್ ನೋಡ ಅವ್ನು ಈ ಕಡೆ ವಿಡಿಯೋ ಮಾಡ್ತೀನಿ ಅಂದ್ರೆ ಆ ಕಡೆ ತಿನ್ಸ್ತಾನೆ, ಆ ಕಡೆ ವಿಡಿಯೋ ಮಾಡ್ತೀನಿ ಅಂದ್ರೆ ಈ ಕಡೆ ತಿನ್ಸ್ತಾರೆ. ಕಟ್ ಮಾಡೋಣ ಅಂದ್ರೆ ಎತ್ಕೊಳಷ್ಟೇ ಇದಲ್ಲೇ. ಹ್ಯಾಪಿ ಬರ್ತ್ಡೇ. ತಿನ್ಸೋ ಚಿಕ್ಕನ್ ನಿನ್ ಕೂದಲು ಮಾತ್ರ ಕಾಣಿಸ್ತಾ ಇರೋದು. ನೀವು ಸುಮ್ಮನೆ ಇರ್ಬೇಕಾಯ್ತು. ಅವ್ಳು ತಿಂತಾ ಇದ್ದು. ಮೇಕಪ್ ಆರ್ಟಿಸ್ಟ್ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನಾನು ತಲೆಗೆಲ್ಲ ಬಂದ್ಬಿಡ್ತೀನಿ. ಅದು ಚೆನ್ನಾಗಿತ್ತು. ಇದ್ದೀರಾ ಅದಕ್ಕೆ ನಾನು ನಿಂತ್ಕೋ ನಿಂತ್ಕೋ. ಇದು ತಿನ್ನಿಸ್ತಾ ಇರೋದು. ಫ್ರೂಟ್ಸ್ ತಿಂತಾಳೆ ಬರೀ. ಏನ ಫ್ರೂಟ್ಸ್ ಅವಾಗ ನಾನು ಹಿಂಗ್ ಅಲೋ ಕರೆಕ್ಟ್. ಫ್ರೂಟ್ಸ್ ಅವಾಗ ಹಿಂಗ್ ಕೊಟ್ಟಿರ್ತಾರೆ. ಫ್ರೂಟ್ಸ್ ಫ್ರೂಟ್ಸ್ ಮಾತ್ರ ತಿನ್ನಿಸ್ತಾ ಆಯ್ತಾ? ಇರೋದು. ನಡಿ ಕೈ ತೊಳಿ ನಡಿ. ಕಿವಿ ಫ್ರೂಟ್ ನಡಿ ಕೈ ತೊಳಿ ನಡಿ. ಸಾಕೆ ನಮ್ಮ ವಿಡಿಯೋ. ತಿನ್ಬಿಡು. ಈಗ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ವಿ. ನನ್ನ ತಮ್ಮನ ಬರ್ತಡೇ ಎಲ್ಲ ಟ್ರೀಟ್ ಕೊಡಿಸ್ತಾನೆ. ಅದಕ್ಕೆ ನಂದಲ್ಲ ನಿಂದಲ್ಲ, ವಿಶ್ವಸ್ ಬರ್ತಡೇ. ವಿಶ್ವ ಇಲ್ಲ ಬರ್ತಡೇ ಬಾಯ್ ಇವಂದು ಅಲ್ಲ, ಅಲ್ಲಿದ್ದಾನೆ ಬಾಸ್. ಮೀಟ್ ಬಾಸ್. ಇಲ್ಲಿ ಎಷ್ಟಾಗುತ್ತೆ ನೋಡ್ಕೊಂಡು ಇಷ್ಟೊಂದು ಜಾಸ್ತಿ ಮಾಡ್ಬೇಕು. ಶ್ರುತಿಯಕ್ಕ ಗಿಫ್ಟ್ ಕೊಡ್ತಾಳಂತೆ ಟ್ರೀಟ್ ನನಗೆ. ನನ್ನ ಮಗು ಅದೇ ಕೊಡ್ತೀನಿ. ಅನ್ಸಮ್ಲು ನಮ್ಮಮ್ಮನು ನಿಮ್ಮಮ್ಮನ ಹತ್ರ ಕಾಸು ಇಸ್ಕೊ. ಬರ್ತಡೇ ಕಾಸು ಕೊಡ್ಬೇಕಲ್ಲ.
ಹೆಂಗ್ರಿ ಇವಳು ಏನಿಲ್ಲ ಅಂತ ಬರೀ ಬಿರಿಯಾನಿ ಅಷ್ಟೇ ಇರೋದು. ಚೇರಿ ಕಡೆ ಇಕ್ಕೋ, ಇನ್ನೊಂದು ಚೇರ್ ಎತ್ಕೋ ಆ ಕಡೆ. ಅಮ್ಮ ನಿಮ್ಮ ನೀನು ಊಟ ಮಾಡೋದ ಎಲ್ಲೇ ಬೇರೆ ಕೊಡ ನಿಮಗಿಲ್ಲ. ನಾವು ಬಂದಿದ್ದು ಮಲ್ಲಿಕಾ ಬಿರಿಯಾನಿಗೆ. ಮಲ್ಲಿಕಾ ಬಿರಿಯಾನಿ ತುಂಬ ಫೇಮಸ್, ಎಲ್ಲರಿಗೂ ಗೊತ್ತಿದೆ. ಬಟ್ ನಾನು ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ. ನನ್ನ ತಮ್ಮ ಎಲ್ಲ ಹೇಳ್ತಾರವರು ಚೆನ್ನಾಗಿರುತ್ತೆ, ಹೋಗೋಣ ಅಂತ. ವಿಶ್ವ ಅಂತೂ ಹೇಳ್ತಾನೆ ಇದ್ದ, ನೀನು ಪ್ರೆಗ್ನೆಂಟ್ ಆದಾಗಿಂದ ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕಕ್ಕ, ಏನು ಬೇಕು ಅಂತ. ಬಟ್ ಇವತ್ತು ಅವ್ನು ಬರ್ತಡೇ ಇದ್ದಿಂದ ಟ್ರೀಟ್ ಎಲ್ಲರಿಗೂ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದ. ಆ್ಯಕ್ಚುಲಿ ಇದು 10 o'clock ಕ್ಲೋಸ್ ಅಂತೆ. ನಾವು ಬರೋಷ್ಟರಲ್ಲಿ 9:30 ಆಗಿತ್ತು ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಖಾಲಿ ಆಗಿತ್ತು. ಬಿರಿಯಾನಿ ಮತ್ತು ಶೀ ಕಬಾಬ್ ಇತ್ತು. ಸೊ ಚೆನ್ನಾಗಿತ್ತು ಎರಡೂ ಕೂಡ. ಬಿಸಿ ಬಿಸಿ ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನನಗೂ ಇಷ್ಟ ಆಯಿತು ಬಿರಿಯಾನಿ. ಒಂಥರ ತುಂಬ ಮೈಲ್ಡಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಚೆನ್ನಾಗಾಯಿತು ಅವತ್ತಿನ ಡೇ. ಎಲ್ಲರೂ ಕೂಡ ಬಂದ್ರಲ್ಲ, ಫುಲ್ ಟಯರ್ಡ್ ಆಗಿತ್ತು ಬೆಳಗ್ಗೆಯಿಂದ ಓಡಾಡಿ. ನಿನ್ನೆ ಕೂಡ ಫುಲ್ಲು ಓಡಾಡಿದ್ದೆ ಹಾಸ್ಪಿಟಲಲ್ಲಿ, ಮತ್ತು ಆಂಟಿ ಮನೆಗೆ, ಅಲ್ಲಿ ಆಂಟಿ ಊಟಕ್ಕೆ ಕರೆದ್ರಲ್ಲ ಅಲ್ಲಿ ಹೋಗಿದ್ದೆ. ಇವತ್ತು ಕೂಡ ಫುಲ್ ಶಾಪಿಂಗ್ ಓಡಾಟನೇ. ಅದಾದಮೇಲೆ ಬಂದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ದೆ. ನಾನು ಮನೇಲಿ ತಿಂದು ಬಂದಿದ್ದೆ ಅಲ್ಲ, ಏನೂ ತಿನ್ಬೇಕಂತಲೇ ಅನಿಸ್ತಾ ಇರಲಿಲ್ಲ. ಬಟ್ ಹೊರಗಡೆ ಹೋಗ್ಬೇಕಲ್ಲ ಅಂತ ಬಂದಿದ್ದು. ತಿಂದ್ಬಿಟ್ಟು ಒಂದಷ್ಟು ಫೋಟೋ ಶೂಟೆಲ್ಲ ಮಾಡಿದ್ವಿ ಅಲ್ಲಿ. ಚೆನ್ನಾಗಿ ಬರ್ತಿತ್ತು ಫೋಟೋಸ್ ಅಂತ ಅಂದ್ಬಿಟ್ಟು. ಹೋಟೆಲ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಂಬಿಯನ್ಸು. ಸರಿ ಮಾಡ್ಕೊತಾವಳೆ, ತೋರಿಸ್ತಾವಳೆ. ಅಕ್ಕ ಇಮಾನಿ ಅಕ್ಕ, ಅಂಚಿಯಮ್ಮನ ಡ್ರೆಸ್ ಶ್ರುತಿ ಅಕ್ಕ ಟೈಟು. ಯಾಕ ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲೇ ಒಂದಷ್ಟು ಟೈಮ್ನ ಪಾಸ್ ಮಾಡಿದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಎಲ್ಲ ಅಮ್ಮನ ಮನೆಗೆ ಹೋದ್ವಿ, ಅಲ್ಲೇ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಲೇಟ್ ಆಯಿತು, ಬಿಗ್ ಬಾಸ್ ಬೇರೆ ಹೋಗ್ತಿತ್ತಲ್ಲ, ಮತ್ತು ಇನ್ನೊಂದು ನೆಕ್ಸ್ಟ್ ಎಪಿಸೋಡ್ ಬಿಗ್ ಬಾಸ್ ಬರೋ ತನಕ ನೋಡಿಕೊಂಡು ಎಲ್ಲ ಮಾತಾಡಿಕೊಂಡು ತುಂಬ ದಿನ ಆಗಿತ್ತು ಎಲ್ಲರೂ ಸಿಕ್ಕಿ. ಸೊ ಮಾತಾಡಿಕೊಂಡು ಆಮೇಲೆ ಮಲಗಿದಂಥದ್ದು ಹೀಗಾಯಿತು. ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ, ಹೇಗೆ ಅನಿಸ್ತು ವಿಡಿಯೋ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್. ಹೋಗಿ ಬರೋಣವಾ.